ಅಪ್ಪು ಸ್ಮಾರಕಕ್ಕೆ ಓಡೋಡಿ ಬಂದಿದ್ದಾರೆ ಅಶ್ವಿನಿ ಮೇಡಮ್ ಅವರು. ಹೌದು, ಇವತ್ತು ತುಂಬಾ ಬೇಸರ ದುಃಖ ತರಿಸುವಂಥ ವಿಚಾರ. ಅಪ್ಪು ಅವರ 4ನೇ ವರ್ಷದ ಪುಣ್ಯ ಸ್ಮರಣೆ 29 ಅಕ್ಟೋಬರ್ ಇವತ್ತು. ಸೊ ನಿನ್ನೆ ರಾತ್ರಿ ಪಾರ್ಟಿ ಮಾಡಿ ಮುಗಿಸ್ಕೊಂಡು ಬಂದು ಮಲ್ಕೊಂಡವ್ರು ಬೆಳಗ್ಗೆ ಎದ್ದು ಸ್ವಲ್ಪ ಹೃದಯ ನೋವು ಅಂತಾರೆ, ಕುಸಿದು ಬೀಳ್ತಾರೆ, ಆಸ್ಪತ್ರೆಗೆ ಕರ್ಕೊಂಡು ಹೋಗೋ ಅಷ್ಟರಲ್ಲೇ ಮಾರ್ಗ ಮಧ್ಯ ಹೋಗ್ಬಿಡ್ತಾರೆ. ಸೊ ಅದು 4 ವರ್ಷದ ಹಿಂದೆ ಆಗಿದೆ, 2021ರಲ್ಲಿ. ಸೊ ಇವತ್ತು 4ನೇ ವರ್ಷದ ಪುಣ್ಯ ಸ್ಮರಣೆಯನ್ನು ಮಾಡಿದ್ದಾರೆ ಅಶ್ವಿನಿ ಮೇಡಮ್ಗೆ. ಇವತ್ತು ತುಂಬಾ ದುಃಖ ತರಿಸುವಂಥ ವಿಚಾರ. ಎಲ್ಲ ಕುಟುಂಬಸ್ಥರು ಅಪ್ಪು ಸ್ಮಾರಕಕ್ಕೆ ಹೋಗಿ ಅಪ್ಪು ಅವ್ರಿಗೆ ಇಷ್ಟವಾಗುವಂಥ ತಿಂಡಿ ತಿನಿಸುಗಳು ಎಲ್ಲವನ್ನೂ ಕೂಡ ಇಟ್ಟು ಪೂಜೆಯನ್ನು ಸಲ್ಲಿಸಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಸಹ ಬಂದು ಅಪ್ಪು ಅವರ ಸ್ಮಾರಕ ದರ್ಶನವನ್ನು ಸಹ ಪಡೆದುಕೊಂಡು ಹೋಗಿದ್ದಾರೆ, ನಮಸ್ಕಾರ ಮಾಡ್ಕೊಂಡು ಹೋಗಿದ್ದಾರೆ. ಅಶ್ವಿನಿ ಮೇಡಮ್ಗೆ ನಿಜವಾಗ್ಲೂ ಕೂಡ ಒಂದು ತುಂಬಾ ಬೇಸರ ಆಗ್ತಿದೆ ಈ ಒಂದು ವಿಚಾರ. ಅಪ್ಪು ಅವರ ದಿವಸ, ಇಲ್ಲವಾದ ದಿವಸ ಎಷ್ಟರ ಮಟ್ಟಿಗೆ ಇತ್ತು 4 ವರ್ಷದಿಂದ ನಿಜವಾಗ್ಲೂ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಕೂಡ ಆಗೋದಿಲ್ಲ. ಅಷ್ಟೊಂದು ಜನಸಾಗರ, ಕ್ರೌಡ್, ಸುಮಾರು ಒಂದು 20-25 ಲಕ್ಷ ಜನ ಅಪ್ಪು ಅವರ ಒಂದು ನಿಧನದ ದಿವಸ ಕೂಡ ಸೇರಿರ್ತಾರೆ. ತುಂಬಾ ನೋವಿನ ಒಂದು ಕ್ಷಣ ಇವತ್ತು. ಅಶ್ವಿನಿ ಮೇಡಮ್ ಅವರು ಕುಟುಂಬಸ್ಥರ ಸಮ್ಮುಖದಲ್ಲಿ ಪೂಜೆನ ಸಲ್ಲಿಸಿದ್ದಾರೆ. ಮನಸ್ಸಿನೊಳಗಡೆ ತುಂಬಾ ನೋವಿಟ್ಕೊಂಡಿದ್ರು ಕೂಡ ಆಚೆ ತುಂಬಾ ನಗುನಗುತ್ತನೆ ಪೂಜೆಯಲ್ಲಿ ಭಾಗಿಯಾಗಿದ್ದಾರೆ.